ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗಲೇ ರಂಗೋಲಿ ಡಿಸೈನ್ ಹೇಗಿತ್ತಂತ ನೋಡೋಣ. ಮತ್ತು ಮುಂಜಾನೆ ಬೇಗ ಕೆಲಸ ಮಾಡ್ಕೋತಾ ಪೂಜೆನ ಮಾಡ್ಬೇಕಂತ ಹೇಳಿ ಮೊದಲು ಚಾಕ್ ಇಟ್ಕೋತಾ ಇದ್ದೀನಿ. ಮತ್ತು ನಾನು ಯಾವ ರೀತಿ ಚಹಾ ಮಾಡ್ತೀನಂತ ನಿಮಗೆ ಶೇರ್ ಮಾಡ್ತೀನಿ. ಇವಾಗಲೇ ಇದು ಒಂದು ಅರ್ಧ ಗ್ಲಾಸ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಸಕ್ಕರೆ, ಸ್ವಲ್ಪ ಟೀ ಪುಡಿ ಹಾಕ್ಕೊಂಡೆ. ಆಮೇಲೆ ಇದು ಗೌತಿ ಅಂತ, ಇದನ್ನು ನಾವು ತಂದು ಹಚ್ಚಿದ್ದೀವಿ. ನಮ್ಮ ಚಿಕ್ಕತ್ತಿಯವರು ಹಚ್ಚಿದ್ದಾರೆ. ಗೌತಿಯನ್ನು ಹಾಕೋದ್ರಿಂದ ಚಹಾದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರ್ತೈತಿ. ನೀವು ಇದನ್ನ ತಂದು ಒಂದು ಮನೆ ಮುಂದೆ ಹಚ್ಕೋರಿ. ನಿಮ್ಗೆ ಯಾವಾಗ ಚಹಾ ಬೇಕಾಗಿರ್ತೈತಿ ಆವಾಗ ಕುಡಿಬೋದು ಇದನ್ನು ಹಾಕ್ಕೊಂಡು. ನಾವು ಯಾವಾಗಲೂ ಇದೇ ಥರ ಹಾಕ್ಕೊಂಡು ಕುಡಿತೀವಿ. ಮತ್ತು ಇದಕ್ಕೆ ನಾನು ಹಸಿ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿ ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿದೆ. ನಮಗೆ ಯಾವಾಗಲೂ ಇದೇ ರೀತಿ ಟೀ ಇಷ್ಟ. ನನಗೆ ಒಮ್ಮೊಮ್ಮೆ ಮಾತ್ರ ನಾನು ಬರೀ ಟೀ ಪುಡಿ, ಸಕ್ಕರೆ ಪುಡಿ ಹಾಕೊಂಡಷ್ಟೇ ಟೀ ಮಾಡ್ಕೋತೀನಿ. ಇದು ಗೌತಿ ಎಲ್ಲಿ ಸಿಗುತ್ತೆ ಅಂದರೆ, ನೀವು ಹೂವಿನ ಪಾಟ್ಸ್ ಎಲ್ಲ ಮಾರ್ತಾರಲ್ಲ, ಅಲ್ಲಿ ತಂದ ಇದನ್ನು ಹಚ್ಕೋರಿ ನಿಮ್ಮ ಮನೆ ಮುಂದೆ ಯಾವಾಗ್ರಿ ಟೀ ಕುಡಿಬೇಕಾದ್ರೆ. ಇದು ನವರಾತ್ರಿಯ 4ನೇ ದಿನ ಆಗಿತ್ತು. ಇಂದು ಆರೆಂಜ್ ಕಲರ್ ಡೇ ಐತಿಂದು. ಹೇಗಿತ್ತಂತ ನನ್ನ ಟೀಯನ್ನು ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿ ಟೀ ಇತ್ತು. ಸ್ವಲ್ಪ ಹಸಿ ಹಾಲು ಕೊಟ್ಟಿದ್ದೆ ನನ್ನ ಮಗನಿಗೆ, ತುಂಬ ಚೆನ್ನಾಗಿ ಬಂದಿತ್ತು. ಸಂತೆಯಲ್ಲಿ ಅವರೆಕಾಳನ್ನು ತಂದಿದ್ದೆ. ಈ ಥರ ಅವರೆಕಾಳು ಸಿಂಪಲ್ ಆಗಿರುವಂಥ ಒಂದು ಪಲ್ಯ ರೆಸಿಪಿ ತೋರಿಸ್ತೇನೆ ನಿಮಗೆ. ರೆಸಿಪಿ ಸ್ವಲ್ಪ ರಸಮ್ ಥರ ಇರುತ್ತೆ ಇದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಮಿಕ್ಸಿ ಬೌಲಲ್ಲಿ ರುಬ್ಕೊಳ್ಳಿ. ಆಮೇಲೆ ಟೊಮೆಟೊ, ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಮಿಕ್ಸಿ ಬೌಲಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ಸ್ವಲ್ಪ ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಸ್ವಲ್ಪ ಹಾಕ್ಕೊಂಡು, ಕರಿಬೇವನ್ನು ಸ್ವಲ್ಪ ಹಾಕ್ಕೊಂಡು, ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು, ಆಮೇಲೆ ಇದಕ್ಕೆ ರುಬ್ಬಿರುವಂಥ ಅವರೆಕಾಳನ್ನು ಅದನ್ನು ಸೇರಿಸಿ ಇದನ್ನು ಬಳುವ ತನಕ ಫ್ರೈ ಮಾಡಿ, ಆಮೇಲೆ ನೀರು ಸ್ವಲ್ಪ ಹಾಕ್ಕೊಂಡು ಈ ಥರ ಫ್ರೈ ಮಾಡಿ ರೊಟ್ಟಿ ಜೊತೆ ಸೂಪರ್ ಆಗಿರುವಂಥ ಕಾಂಬಿನೇಷನ್. ಈ ಥರ ಸಿಂಪಲ್ ಆಗಿರುವಂಥ ರಸಮ್ ಥರ ಮಾಡಿದ್ದೆ. ನೀವು ಒಮ್ಮೆ ಟ್ರೈ ಮಾಡಿ. ಚಪಾತಿ, ರೊಟ್ಟಿಗೆ, ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮೂರ ಗ್ರಾಮ ದೇವತೆ ಇವತ್ತು 4ನೇ ದಿನ ನವರಾತ್ರಿ ಇರೋದರಿಂದ ಯಾವ ರೀತಿ ಅಲಂಕಾರ ಮಾಡಿದ್ರು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಇಲ್ಲಿ ಆರೆಂಜ್ ಕಲರ್ ಸೀರೆಯನ್ನು ಉಟ್ಕೊಂಡಿದ್ದೆ. ನನ್ನ ನಾದಿ ಜೊತೆನೇ ಫೋಟೋನ ತಕ್ಕೊಂಡಿದ್ದೆ. ಆಮೇಲೆ ನನ್ನ ನೆಗೆ ನೀನು ಬಂದಿದ್ಲು, ಅವಳ ಜೊತೆ ಒಂದು ಫೋಟೋನ ತಕ್ಕೊಂಡಿದ್ದೆ. ಆಮೇಲೆ ಭಾಳ ಮಳೆ ಬರ್ತಾಯಿತ್ತು ನಮ್ಮಲ್ಲಿ. ನೋಡಿ, ಮಳೆನೇ ಬಿಡ್ತಾಯಿಲ್ಲ. ನಮ್ಮೂರಿಗೆ ಮಾತ್ರ ಮಳೆ ಅನ್ನೋದಾಗೈತೆ. ಸಾಕಾಗಿ ಹೋಗಿದೆ ಮಳೆ ಅಂದ. ಒಟ್ಟೆ ಬಟ್ಟೆನೇ ಒಣಗಲ್ಲ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮೂರ ಗ್ರಾಮ ದೇವತೆಗೆ ಬಂದು ಕೆಲಸ ಎಲ್ಲ ಇವತ್ತು ಕರ್ಜಿಕಾಯಿ ತರಗ ಮಾಡೋದಿತ್ತು. ಆಮೇಲೆ ಸ್ವಲ್ಪ ಪ್ರವಾಸಕ್ಕೆ ಹೋಗೋದಿತ್ತು ಅಂತ ಹೇಳಿ ನಮ್ಮ ನೆಗ್ಯಾನಿನೂ ಬಂದಿದ್ಲು. ಎಲ್ಲರೂ ಸೇರಿ ನಾವು ಹೋಗಿದ್ವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ನವರಾತ್ರಿ ಮುಗಿದ ತಕ್ಷಣ ನೆಕ್ಸ್ಟ್ ಲಾಗ್ ಜೊತೆ ಬರ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.
ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸರು ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.